ನಾನು ವೈದಾ ಮೇಡಮ್ನ ವಿದ್ಯಾರ್ಥಿ. ಇದೇ ಮಂಗಳೂರು ಯೂನಿವರ್ಸಿಟಿ ಹಳೆ ವಿದ್ಯಾರ್ಥಿಯಿಂದ ಮೊದಲ ಪರೀಕ್ಷೆ. ಆಮೇಲೆ ಇವಾಗ ನಾನು ಶ್ವೇತಾ ಇನಿಷಿಯೇಟಿವ್ ಅಂತ ಒಂದು ಮಾಧ್ಯಮ ಸಲಹಾ ಸಂಸ್ಥೆ, ಮೀಡಿಯಾ ಕನ್ಸಲ್ಟೆನ್ಸಿಯನ್ನು ರನ್ ಮಾಡ್ತಾಯಿದ್ದೇನೆ. ಇಲ್ಲಿ ಬಿಕರ್ನಗಟ್ಟಿಯಲ್ಲಿ ನಮ್ಮ ಕಚೇರಿ ಇದೆ. ಮೇಡಮ್ನ ಬಗ್ಗೆ ತುಂಬ ಗಂಭೀರವಾದಂಥ ವಿಚಾರಗಳು, ಮೌಲ್ಯಯುತವಾದಂಥ ವಿಚಾರಗಳನ್ನ ಹೇಳಿದ್ವಿ. ನಾವು ಅವರಿಂದ ತುಂಬ ಮೌಲ್ಯಗಳನ್ನು ಕಲ್ತಿದ್ದೇವೆ. ನಾನು ಹೇಳ್ತೇನೆ, ಸರ್ ಉಮೇಶ್ ಚಂದ್ರ ಸರ್ನ್ನು ಸೇರಿಸ್ಕೊಂಡು ಹೇಳ್ತೇನೆ. ಸ್ವಲ್ಪ ನಾವು ಈ ಸಭೆಯನ್ನು ತಿಳಿಗೊಳಿಸುವ ಉದ್ದೇಶದಿಂದ, ಇಲ್ಲಿ ಟೀಚರ್ಸ್ ಇದರ ಪೈಕಿ ಕೆಲವರು HOD ಅನ್ನೋ ಕಾರಣಕ್ಕೆ ನಾವು ಸ್ವಲ್ಪ ತಗ್ಗಿ ಬಗ್ಗಿ ಹೆದರ್ಕೊಂಡು ಹೋಗುವಂಥದ್ದಿತ್ತು. ಇನ್ನೊಬ್ಬರು ಸರ್ ಇದ್ದರು, ಅವರಿಗೆ ಬೇರೆ ಅಡ್ಡ ಹೆಸರಿತ್ತು. ಅವರು ಬಂದರು ಅಂತ ಕಾರಣಕ್ಕೆ ದಡ್ದು ಓಡ್ಕೊಂಡು ಹೋಗುವಂಥದ್ದು. ಸಣ್ಣ ಹುಡುಗರು ಓಡ್ತಾರೆ, ಲಿಟ್ರಲಿ ಹೆದರ್ಕೊಂಡು ನೋಡು. ಯಾಕೆ ಅಂತ ಹೇಳಿದರೆ ಅವ್ರು ಹೋಗ್ಬೇಕಾದ್ರೆ ಕ್ಲಾಸಲ್ಲಿ ಡೋರ್ ಕ್ಲೋಸ್ ಮಾಡಿದ್ರು ಅಂತ ಹೇಳಿದ್ರೆ ಜಪ್ಪ ಅಂದ್ರೆ ಬಾಗಿಲಿಗೆಲ್ಲ ಆ ಥರದೊಂದು ಸೀನ್ ಇತ್ತು. ಇನ್ನೊಬ್ರು ಸರ್ ಇದ್ದರು, ಅವರ ಕ್ಲಾಸ್ ಒಂಥರ ನಮಗೆ ಲೈಟಾಗಿ ತೊಗೊಳ್ತಿದ್ವಿ, ಲಿಬರಲ್ ಆಗಿದ್ದರು. ಬಟ್ ಈ ಅಸೈನ್ಮೆಂಟ್ಗಳು ಇನ್ನೊಂದು ಮತ್ತೊಂದು ಅಂತ ಹೇಳಿದರೆ ಅವ್ರ ಡೋರಿಗೆ 2 ಲಾಕ್ ಹಾಕಿ ಹೋಗೋರು. ನಾವು ಬೇರೆ ಟೈಮಲ್ಲಿ ಅಸೈನ್ಮೆಂಟ್ ಎಲ್ಲ ಇಡಬಾರ್ದು, ಅದೊಂದು ಡಿಸಿಪ್ಲಿನ್, ಅದು ಬೇಕು ಅನ್ನೋದು. ಉಮೇಶ್ ಚಂದ್ರ ಸರ್ಗೂ ಕೂಡ ಅಷ್ಟೇ, ಅವ್ರಿಗೆ ಯಾವ ಸಿಟ್ಟು ಬರುತ್ತೆ ಅಂತ ಹೇಳೋಕ್ಕಾಗ್ತಿರಲಿಲ್ಲ ಅವಾಗ. ಅವಾಗ ಕೂಡ ನಾವು ಹೆದರ್ಕೊಂಡು, ನಮ್ಮೆಲ್ಲ ನಮ್ಮ ಗೈಡ್ ಬೇರೆ ಆಗಿದ್ರು, ಒಂದು ಥರ ಭಯ ಇತ್ತು. ಬಟ್ ಇದು ಯಾವ ಟೂಲು ಇಲ್ಲದೆ, ಭಯ ಅಥವಾ ಯಾವುದೋ ಒಂದು ಅವರ ಸ್ಥಾನ ಅಥವಾ ಇನ್ಯಾವುದೊಂದು ಅಂಕಗಳ ಆಸೆಯೋ ಯಾವ ಟೂಲ್ಸನ್ನು ಬಳಸದೆ ಪ್ರೀತಿಯಿಂದ ನಾವು ಹೋಗ್ತಾ ಇದ್ದದ್ದು ವೈದಾ ಮೇಡಮ್ ಹತ್ರ. ಅಥವಾ ಅವರ ಅಸೈನ್ಮೆಂಟ್ಗಳು, ಅದು ಏನೋ ಗೊತ್ತಿಲ್ಲ, ಬೈ ಡಿಫಾಲ್ಟ್ ಆ ಟೈಮಿಗೆ ಆಗಬೇಕು, ಆಗ್ತಾ ಇತ್ತು. ಹೇಳಿದಲ್ಲ, ಒಂದು ಪ್ರೀತಿಗೆ ಒಂದು 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 ನಗುವಿಗೆ ಎಲ್ಲೇ ಕ್ಯಾಂಪಸಲ್ಲಿ ಸಿಗಲಿ ಒಂದು ಸಣ್ಣ ಸ್ಮೈಲ್, ಏನೋ ಏನು ಮಾಡ್ತಿದ್ದೀರಾ ಅಷ್ಟೇ. ಭಾಳ ಬ್ಯೂಟಿಫುಲ್ ಸ್ಮೈಲ್ ಆ್ಯಂಡ್ ಅದೊಂಥರ ಎನರ್ಜೆಟಿಕ್ ಇದು. ಅದನ್ನು ಅವ್ರು ಏನನ್ನೂ ನಮ್ಗೆ ಹೇಳಬೇಕಾಗಿರಲಿಲ್ಲ. ಸೊ ಆಗ್ತಾಯಿತ್ತು. ಇನ್ನು ಕ್ಲಾಸಲ್ಲಿ ನಾನು ಸೇರಿದ ಹಾಗೆ ನನ್ನ ಸ್ನೇಹಿತರು ಅವ್ರನ್ನ ಕಾಡ್ತಾ ಇದ್ವಿ ಕೂಡ ಕ್ಲಾಸ್ ರೂಮ್ನೊಳಗೆ. ಯಾಕೆಂತ ಹೇಳಿದ್ರೆ ಅದೇ ತಾನೇ ನಮ್ಮ ತುಂಟತನದ ಮನಸ್ಥಿತಿ ಈಗಲೂ ಪೂರ್ತಿ ಹೋಗಿಲ್ಲ. ಸಣ್ಣ ಪುಟ್ಟ ಕಾಡುವಿಕೆ ಕೂಡ ಇತ್ತು. ಅವ್ರೇನಾದ್ರೂ ಅವ್ರದ್ದೊಂದು ಇಸೆಂಟ್ ಇಟ್ ಅಂತ ಹೇಳುವಂಥದ್ದೊಂದು ಟೋನ್, ಪ್ರತಿ ಬಾರಿ ಇಸೆಂಟ್ ಇಟ್ ಅಂತ ಹೇಳೋದು. ಅದು ಇಡೀ ಕ್ಲಾಸ್ ಅಂತಂತರ ಕೋರಸಲ್ಲಿ ಹೇಳ್ಬಿಡೋದು. ಸೊ ಒಂದು ಸತಿ ಅವ್ರು ಸಣ್ಣಕ್ಕೆ ಸಿಟ್ಟು ಬಂದದ್ದು ಇತ್ತು. ಅಂಥ ಸಣ್ಣ ಪುಟ್ಟ ಕೀಟಲೆಗಳು ಬಿಟ್ಟರೆ ಅವರ ಕ್ಲಾಸಲ್ಲಿ ನಾವು ತುಂಬ ಲೈವ್ ಆಗಿದ್ವಿ. ಆ್ಯಂಡ್ ಅವರು ನಮ್ಗೆ ಕಲಿಸಿದ ಸಬ್ಜೆಕ್ಟ್ ನಮಗೆ ಇವತ್ತಿಗೆ ನೆನಪಿದೆ, ರಿಪೋರ್ಟಿಂಗ್. ಅಫ್ಕೋರ್ಸ್ ನಮಗೆ ಕರಿಯರಲ್ಲಿ ಪೂರ್ತಿ ಹೆಲ್ಪ್ ಆಗಿದೆ ಸರ್. 16 ವರ್ಷಗಳ ಕಾಲ ಪತ್ರಿಕೋದ್ಯಮದಲ್ಲಿ ನಮಗೆ ಆ ಬರಹಗಾರಿಕೆ. ಆಮೇಲೆ ಅವರು ಬರೀ ನಮಗೊಂದು ಇಲ್ಲಿನ ನಮ್ಮ ಭಾರತೀಯ ಪತ್ರಿಕೆಗಳ 4 ಕಟಿಂಗ್ಸ್ ತೋರಿಸಿ ಅಥವಾ ನೋಟ್ಸ್ ಕೊಟ್ಟು ಮಾಡಲಿಲ್ಲ. ಅವರು ಅಂತಾರಾಷ್ಟ್ರೀಯ ಪತ್ರಿಕೆಗಳನ್ನು ನಮಗೆ ಪರಿಚಯಿಸಿದ್ದಾರೆ, ಇಂಥದ್ದೊಂದು ಇದೆ ಅಂತ. ವೆಬ್ಸೈಟಲ್ಲೂ ಕೂಡ ಪತ್ರಿಕೆಗಳನ್ನು ಮಾಡಲಿಕ್ಕೆ, ಈಗ ಎಕ್ಸಾಂಪಲ್ ನನಗೆ ಆಗಲಿ ಗೊತ್ತು, ಪಾಕಿಸ್ತಾನದಲ್ಲಿ ಕೂಡ ಪತ್ರಿಕೆ ಇದೆ, ಡಾನ್ ಅಂತ. ಆವಾಗ 2005-6ರಲ್ಲಿ ನಮ್ಗೆ ಏನೇನೋ ಗೊತ್ತಿಲ್ಲ. ಆವಾಗ ಇಂಟರ್ನೆಟ್ನಲ್ಲಿ ಕೂಡ ಪತ್ರಿಕೆಗಳು ಬರ್ತವೆ, ಸುದ್ದಿಗಳು ಬರ್ತವೆ ಅನ್ನುವಂಥ ಆ ಒಂದು ಹೊಸ ಜಗತ್ತನ್ನು ಪರಿಚಯಿಸಿದ್ದು ಅವರು. ವೆಬ್ ಡಿಸೈನಿಂಗನ್ನು ಕೂಡ ನಮಗೆ ಕಲಿಸಿದವರು. ಆಮೇಲೆ ಕಾರ್ಪೊರೇಟ್ ಕಮ್ಯುನಿಕೇಷನ್ನ ಭಾಳ ದೊಡ್ಡ ಸಬ್ಜೆಕ್ಟ್ ಅದು. 3 ತಿಂಗಳಲ್ಲಿ ನಮಗೆ ಕಲಿಸಿಕ್ಕೆ ಆಗೋದಿಲ್ಲ. ಒಂದು ಸಬ್ಜೆಕ್ಟನ್ನು ಕವರ್ ಮಾಡೋದು ಕಷ್ಟ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅದನ್ನು ಕಲಿಸಿದ್ದಾರೆ. ನನ್ನ ಸ್ನೇಹಿತರು ಎಷ್ಟೋ ಜನ ಕಾರ್ಪೊರೇಟ್ ಕಮ್ಯುನಿಕೇಷನ್ ಈಗಲೂ ಕೂಡ ಅತ್ಯಂತ ಯಶಸ್ವಿ ಒಬ್ಬ PR ಕೆಲಸ ಮಾಡ್ತಿದ್ದಾರೆ. ಅದಾದಮೇಲೆ ನಾವೀಗ ಈ ಮೀಡಿಯಾ ಕನ್ಸಲ್ಟೆನ್ಸಿ ಏನು ಮಾಡ್ತಾಯಿದ್ದೀವಿ, ಅಲ್ಲಿ ನನಗೆ ಈಗ ವರ್ಕ್ ಆಗ್ತಿರೋದು ಮೇಡಮ್ ಕಲಿಸಂಥ ಕಾರ್ಪೊರೇಟ್ ಕಮ್ಯುನಿಕೇಷನ್. ಈ ಕಾರ್ಪೊರೇಟ್ ಕಮ್ಯುನಿಕೇಷನಲ್ಲಿ ಒಂದು ಕಡೆಯಲ್ಲಿ ನಮಗೆ ನೋಡ್ತೀವಿ, ಏನೋ ಕಾರ್ಪೊರೇಟ್ ಕಮ್ಯುನಿಕೇಷನ್ ಅಂದರೆ ನಾವು ಪ್ರೆಸ್ ನೋಟ್ ಬಿಟ್ಟರೆ ಆಯಿತು, ಮುಗೀತು, ಪೇಪರ್ನಲ್ಲಿ ಕವರೇಜ್ ಬಂದರೆ ಆಯಿತು. ಹಾಗಲ್ಲ, ಒಂದು ಇಡೀ ಸಂಸ್ಥೆಯನ್ನು ರೆಪ್ರೆಸೆಂಟ್ ಮಾಡುವಂಥ ಕೆಲಸ, ಒಂದು ಇಡೀ ಸಂಸ್ಥೆಯನ್ನು ಸಮಾಜದಲ್ಲಿ ಅಥವಾ ಆಯಾ ಸಂಸ್ಥೆಗೆ ಸಂಬಂಧಪಟ್ಟ ಸ್ಟೇಕ್ ಹೋಲ್ಡರ್ಸ್ಗಳ ಜೊತೆಗೆ ಒಂದು ಪ್ರತಿಷ್ಠಾಪಿಸುವ ಅಥವಾ ಎಸ್ಟಾಬ್ಲಿಷ್ ಮಾಡುವಂಥ ಭಾಳ ದೊಡ್ಡ ಕೆಲಸ, ದೊಡ್ಡ ಜವಾಬ್ದಾರಿ ಕೂಡ. ಸೊ ಇದನ್ನೆಲ್ಲ ಅದ್ಭುತವಾಗಿ ಕಲಿಸಿದಂತಹ ಮೇಡಮ್. ನನಗೆ ಮೊನ್ನೆ ನನ್ನ ಸ್ನೇಹಿತ ಪರಶುರಾಮ್ ಕಾಮತ್ ಫೋನ್ ಮಾಡಿ ಹೇಳಿದ, ತುಂಬ ಕ್ರಿಟಿಕಲ್ ಇದೆ ಅಂತ. ಏನೋ ಹುಷಾರಿಲ್ಲಿರ್ಬೋದು, ಸೀರಿಯಸ್ ಆಗಿರ್ಬೋದು. ಸೊ ಅವನು ಗೈಡಲ್ಲಿ ಹೋಗಿ ನೆಕ್ಸ್ಟ್ ಅವನು ಒಂದು 2 ಗಂಟೆಯಲ್ಲಿ ನನಗೆ ಈ ಮೆಸೇಜ್ಗಳ ಮೇಲೆ ಮೆಸೇಜ್ಗಳು ಬರೋಕ್ಕೆ ಶುರುವಾದವು. ಆಮೇಲೆ ಒಬ್ಬರು ಬಹುಶಃ ಪರಿಣತ ಮೇಡಮ್ ಕಾಣ್ತದೆ, ಒಂದು ದೀರ್ಘ ಸಂದೇಶ ನಮಗೆ ಬಂತು. ಅವರ ಇಡೀ ಪ್ರೊಫೈಲ್, ಅವರ ವೈಯಕ್ತಿಕ ಬದುಕಿನ ಪರಿಚಯ ನಮಗೆ ಆಶ್ಚರ್ಯ ಆಯಿತು. ನಾವು ಇಷ್ಟು ವರ್ಷ ಅವರ ಜೊತೆ, ಈವನ್ ನಾವು ಯೂನಿವರ್ಸಿಟಿ ಬಿಟ್ಟ ಮೇಲೂ ಕೂಡ, ಇದು ನಮ್ಮ ಅಕಾಡೆಮಿಕ್ ಇಯರ್ಸ್ ಮುಗಿದ ಮೇಲೂ ಕೂಡ ನಾವು ಈ ಸಂಪರ್ಕದಲ್ಲಿದ್ವಿ. ಬಟ್ ವೈದಾ ಮೇಡಮ್ನ ವೈಯಕ್ತಿಕ ಬದುಕಿನ ಬಗ್ಗೆ ಒಂದು ಚೂರು ಕೂಡ ನನಗಾಗಲಿ ನನ್ನ ಕ್ಲಾಸ್ಮೇಟ್ಸ್ಗಾಗಲಿ ಯಾರಿಗೂ ಗೊತ್ತಿರಲಿಲ್ಲ. ಅಷ್ಟು ದೀರ್ಘವಾದಂತಹ ದೊಡ್ಡದಂಥ ಪ್ರೊಫೈಲ್ ಅವ್ರದ್ದಿದೆ ಅಂತ. ಸೊ ಮೇಡಮ್ ನನಗೆ ಬಂದಾಗ ಹೇಳಿದೆ, ಏನೋ ಹಾಗೆ ಇದೆಯಾ ಅಂತ ಕೇಳಿದಂಗೆ ಒಂಥರ ಭಾಸ ಆಗ್ತಿದೆ. ಬಟ್ ಅಷ್ಟು ಲೈವ್ ಇದೆ ಅದು. ಸೊ ಎಲ್ಲ ರೀತಿಯ ಕೃತಜ್ಞತೆಗಳನ್ನು ಅವರಿಗೆ ಅರ್ಪಿಸ್ತಾ ಒಂದು ಮಾತನ್ನು ನಾನಿಲ್ಲಿ
ಒಂದು ಆ್ಯಡ್ ಆನ್ಸ್ ಮಾಡಲಿಕ್ಕೆ ಬಯಸ್ತೇನೆ ಸರ್. ಈ ವಿಭಾಗ ವೈದಾ ಮೇಡಮ್ನಂತಹ ಒಂದು ಆ ಚಾರ್ಮ್ ಶಕ್ತಿ ಮತ್ತೆ ಮರುಜೀವ ಪಡಿಬೇಕು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಹೊರಗಡೆ ನಮ್ಮ ಮ್ಯಾಮ್ ಸಂಘಟನೆಯಲ್ಲಿ ನಾವು ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ವಿ. ಬಹುಶಃ ಲಿಖಿತವಾಗಿ ಸರ್ಗೆ ಬಂದಿದೆ ಅದು. ನಾನಿದ್ದೇನೆ ಸರ್, ರೆಪ್ರೆಸೆಂಟೇಟಿವ್ ಇದ್ದೀನಿ. ಸರ್ಗೆ ನಾವು ಲಿಖಿತವಾಗಿ ಒಂದು ಕೊಟ್ಟಿದ್ದೀವಿ, ಒಂದು ಕೋರ್ಸನ್ನು ಹೇಗೆ ರಿಫೈನ್ ಮಾಡಬೇಕು ಅಥವಾ ರಿಜ್ಯೂನೇಟ್ ಮಾಡಬೇಕು ಅಂತ ಹೇಳ್ಕೊಂಡು. ಅಂದರೆ ನಾವು ತುಂಬ ದೊಡ್ಡ ಶಿಕ್ಷಣ ತಜ್ಞರಲ್ಲ, ಆದರೆ ವೃತ್ತಿ ಬದುಕಿನ ಅನುಭವಗಳನ್ನು ನೋಡಿ ನಾವು ಇಲ್ಲಿ ನಾವು ಗಮನಿಸಿದ್ದು, ನಮ್ಮನ್ನು ಪತ್ರಿಕೋದ್ಯಮದ ಆಚೆಗೂ ಕೂಡ ಪತ್ರಿಕೆ ಉದ್ಯಮಿಗಳಾಗಿಯೂ ಕೂಡ ನಮ್ಮನ್ನು ರೂಪಿಸಬೇಕಾದ ಶಿಕ್ಷಣ ನಮಗೆ ಅವಶ್ಯಕತೆ ಇದೆ. ಎಕ್ಸಾಂಪಲ್ ಇಲ್ಲಿಗ MBA ಇದೆ, MTA ಇದೆ ಇಲ್ಲಿ ಕ್ಯಾಂಪಸ್ಸಲ್ಲಿ ಇವಾಗ, ಈಗ ಇಲ್ಲ MTA ಇಲ್ಲ, MBA ರನ್ನಿಂಗ್ ಅಲ್ಲ. ಹೊರಗೆ ಹೋದವರು ನೇರವಾಗಿ ಆಡಳಿತ, ಸಾರಿ ಪ್ಲೀಸ್, ಹಾಂ ಓಕೆ. ನೋಡಿ ಯಾಕೆ ಅವರನ್ನು ನಾನು ಹೋಲಿಸ್ತೇನೆ ಅಂದರೆ, ಇಲ್ಲಿ ಓದಿದಂತಹ ಹೆಚ್ಚಿನ ನನ್ನ ಸ್ನೇಹಿತರೆಲ್ಲ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಹೋಗ್ತಾ ಇದ್ದಾರೆ. ನಾವು ಪತ್ರಿಕೋದ್ಯಮ ಅಥವಾ ಬೇರೆ ಈ MA ಈ ಗ್ರ್ಯಾಜುಯೇಷನ್ ಮಾಡಿದವರು ನಾವು ಇನ್ನೂ ಕೂಡ ಲೈನ್ ಸ್ಟಾಫ್ ಆ ಲೆವೆಲಲ್ಲಿ ಹೋಗ್ತೇವೆ. ಪತ್ರಿಕೋದ್ಯಮಕ್ಕೆ PR ಹೋದವರೆಲ್ಲ ಸರಿ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಇದ್ದೇವೆ. ನಾವು ಡಿಸಿಷನ್ ಮೇಕರ್ಗಳಾಗುವಾಗ ನಾವು ರಿಟೈರ್ಮೆಂಟಿಗೆ ಹತ್ತಿರ ಆಗಿರ್ತೇವೆ. ಈಗ ಪತ್ರಕರ್ತ ಒಬ್ಬ ಇಲ್ಲಿ 1000 ಜನರಲ್ಲಿ ಒಬ್ಬರು ಇಬ್ಬರು ಎಡಿಟರ್ಸ್ ಆಗ್ತಾರೆ, 1000 ಜನರಲ್ಲಿ ಒಬ್ಬರು ಇಬ್ಬರು CEOಗಳಾಗಬಹುದು. ಅದು ಅವರ ಕ್ಯಾಲಿಬರ್ಗಳ ಮೇಲೆ. ಆಮೇಲೆ ಹೆಚ್ಚಿನ ನನ್ನ ಸ್ನೇಹಿತರು ಬೇರೆ ಗ್ರ್ಯಾಜುಯೇಷನ್ನ ಬ್ಯಾಕ್ಗ್ರೌಂಡ್ ಇದ್ದು ಅವರು ಮ್ಯಾನೇಜ್ಮೆಂಟ್ ಸಿಚುವೇಶನ್ಗೆ ಇದು ಸ್ಟೇಜಿಗೆ ಹೋಗಿದ್ದಾರೆ. ಸರ್ ನಾವು ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಕಲ್ತಿದ್ದೇವೆ ಅಥವಾ ಮೀಡಿಯಾ ಲಾ ಕಲ್ತಿದ್ದೇವೆ, ಎರಡನ್ನು ಸಬ್ಜೆಕ್ಟನ್ನು ಹೇಳಿ ನಾನು ಮುಗಿಸ್ತೇನೆ. ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಕಲ್ತವ್ರು ನಮಗೆ ಒಂದು 5-6 ರೂಪಾಯಿ ಪೇಪರ್ ಮಾರ್ಲಿಕ್ಕೆ ನಮಗಾಗಲ್ಲ. ನನ್ನ ಜೊತೆ ಇದ್ದ ಒಬ್ಬ ಕೊಲೀಗ್ PUC ಫೇಲ್ ಆದವನು ನನಗೆ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿದ್ದ. ಅವನಿಗೆ 60,000 ರೂಪಾಯಿ ಸಂಬಳ ಇತ್ತು. ಬಿಲೀವ್ ಆರ್ ನಾಟ್ ಸರ್, ನನಗೆ ಅವನಿಗಿಂತ ಎಷ್ಟು 35-40,000 ರೂಪಾಯಿ ಕಷ್ಟಕ್ಕೆ. ಐ ಆಮ್ ನಾಟ್ ಕಂಪೇರಿಂಗ್. ಅವನ ಕೆಲಸದ ನೇಚರೇ ಬೇರೆ, ನನ್ನ ಕೆಲಸದ ನೇಚರೇ ಬೇರೆ. ಯಾಕೆಂದರೆ ಅವನಿಗೆ ಇರುವಂಥ ಕೆಪಾಸಿಟಿ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಓದಿದ ನನಗೆ ಇರಲಿಲ್ಲವಲ್ಲ ಅಂತ ಒಂದು ಗಿಲ್ಟ್ ನನಗಿದೆ. ಮೀಡಿಯಾ ಲಾ ಕಲ್ತೀವಿ ಸರ್, ನನ್ನ ಮೇಲೆ ಒಂದು ಡಿಫೇಮೇಷನ್ ಕೇಸ್ ಅಥವಾ ಒಂದು ಲಾಯರ್ ನೋಟಿಸ್ ಬಂದರೆ ನನಗೆ ಆನ್ಸರ್ ಕೊಡಲಿಕ್ಕೆ ಯಾವ ಇದು ಇಲ್ಲ, ಯಾವ ರೈಟು ಇಲ್ಲ. ನಾನೊಬ್ಬ ಅಡ್ವೊಕೇಟನ್ನು ಹಿಡ್ಕೊಂಡು ಹೋಗಿ ಫೈಟ್ ಮಾಡಬೇಕಾದಂಥ ಕಂಡೀಷನ್ ಇವತ್ತಿನ ನಮ್ಮ ಎಜುಕೇಷನಲ್ಲಿದೆ. ಸೊ ಇದು ಕೆಲವೆಲ್ಲ ರೀಫೈನ್ ಆಗಬೇಕು. ನಾವೊಂದು ನಿಮಗೆ ಪ್ರಸ್ತಾವನೆಯನ್ನು ಕೂಡ ಮೂಲಕ ಬಂದಿದೆ ಅಂತ ಅಂದ್ಕೊಂಡಿದ್ದೇನೆ ಸರ್. ವೇಣು ಶರ್ಮಾ ಸರ್ ಕೊಟ್ಟಿರ್ಬೇಕು ನಮಗೆ. ಸೊ ಅದನ್ನು ದಯಮಾಡಿ ಪರಿಶೀಲಿಸಿ. ನಮಗೆ ಅದೇ ವೈಭವ ಏನು ನಾವು ಓದಿದಂಥ 2004-05 ಅದಕ್ಕಿಂತ ಹಿಂದಿನ ಭಾಳ ಇನ್ನೂ ವೈಭವ ಇತ್ತು. ಅದು ಮತ್ತೆ ಇಲ್ಲಿ ಮರುಸ್ಥಾಪನೆ ಆಗಬೇಕು. ನಾವು ಮತ್ತೆ ನಿರಂತರವಾಗಿ ನಿಮಗೆ ಬಂದು ಕಾಡುವ ಹಾಗೆ ಆಗಬೇಕು ಸರ್. ಸೊ ಈ ಯೂನಿವರ್ಸಿಟಿಗೆ, ಈ ಕ್ಯಾಂಪಸ್ಸಿಗೆ ನಮ್ಮದೊಂದಿಷ್ಟು ಏನು ಇಲ್ಲಿ ಭಾಗಿದಾರಿಕೆ ಅಥವಾ ಪಾಲುದಾರಿಕೆ ನಮಗೂ ಇರಬೇಕು. ನಮ್ಗೆ ತುಂಬ ಬೇಸರ ಆಗ್ತದೆ, ಯಾಕಂದರೆ ಅವಾರ್ಡನ್ನು ಈಗ ರೆಡಿ ಇದೆ ಸರ್, ಎಲ್ಲ ಇದೆ, ಹಣ ಇದೆ ಅಥವಾ ಇದು ಆಯ್ಕೆ ಪಟ್ಟಿ ಎಲ್ಲ ಸಿದ್ಧವಾಗಿದೆ ನಮಗೆ ಆಗಲಿಕ್ಕೆ. ಯಾಕಂದರೆ ನಾವು ಕೊನೆಗೆ ಮಾತಾಡೋದು, ಸರಿ ನೀನು ಯಾರಿಗೆ ಅವಾರ್ಡ್ ಮಾಡ್ತೀವಿ, ಅಲ್ಲಿ ಯೂನಿವರ್ಸಿಟಿನಲ್ಲಿ ಅದರ ಒಂದು ಏನು ಕೋರ್ ಇದಿದೆಯಲ್ಲ ಅದೇ ದುರ್ಬಲವಾಗಿದೆಯಲ್ಲ, ಯಾಕೆ ಏನು ಮಾಡ್ತೇನೆ ಅದು ಏನೇ ಆಗಿರಲಿ ಪತ್ರಿಕೋದ್ಯಮ ವಿಭಾಗವನ್ನು ರಿಜ್ಯೂನೇಟ್ ಮಾಡ್ಬೋದು. ಪತ್ರಿಕೋದ್ಯಮ ಜೀವಂತವಾಗಿದೆ, ಆದ್ದರಿಂದ ನಾವು ಅದನ್ನು ಮಾಡೋಣ ಅಂತ ಹೇಳಿದ್ವಿ. ಈಗಾಗಲೇ ಸಿದ್ಧವಾಗಿದೆ. ನಮ್ಮ ಕುಂಬಳೆ ಸರ್ ಸಾಕಷ್ಟು ಬಾರಿ ನಮಗೆ ಕೂಡ ಅದನ್ನು ಈ ಅವಾರ್ಡಿಗೆ ಈ ಆಯ್ಕೆ ಮಾಡೋದಕ್ಕೆಲ್ಲ ಭಾಳಷ್ಟು ಹೆಲ್ಪ್ ಮಾಡಿದರು. ಈ ಬಾರಿ ಕೂಡ ಸಿದ್ಧವಾಗಿದೆ. ಸೊ ಜೀವಂತವಾಗಿ ಅಥವಾ ಗಟ್ಟಿಯಾಗಿರಬೇಕಾದ್ರೆ ಇಲ್ಲಿ ವಿಭಾಗ ಈ ಬೇರು ಗಟ್ಟಿಯಾಗಬೇಕು ಅನ್ನುವಂಥ ಆಶಯದೊಂದಿಗೆ ವೈದಾ ಮೇಡಮ್ಗೆ ಮತ್ತೊಮ್ಮೆ ಕೃತಜ್ಞತೆ ಸಹಿತ ಅವರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ನಮಸ್ಕಾರ.